ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವಿಬ್ಬರು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದಂಥ ದಿನ ಬಂದೇ ಬಿಟ್ಟು. ಯಾವ ದಿನ ಅಂತ ಅಂದರೆ ನನ್ನ ಸೀಮಂತದ ಬ್ಲಾಗ್ ಇದು. ಸೊ ತುಂಬಾ ಖುಷಿ ಆಗ್ತಿದೆ ನನಗಂತೂ. ಚಿನ್ನ, ನಿಂಗೆ ಎಷ್ಟು ಖುಷಿ ಆಗ್ತಿದೆ? ತುಂಬ. ಸೊ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ವಿ ನಾವಂತೂ ಈ ದಿನಕ್ಕೆ. ಒಂಥರ ಗೊತ್ತಿಲ್ಲ, ಅಂದರೆ ತುಂಬ 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 ಆಸೆ ಇತ್ತು. ನಾನು ಹರಿ ಹತ್ರ ಹೇಳ್ತಾ ಇದ್ದೆ, ನಾನು ಸೀಮಂತ ನಾನು ಮಾಡ್ಕೊಳ್ಳೇಬೇಕು ಅಂತ. ಬಟ್ ಸಮ್ಟೈಮ್ಸ್ ಮಾಡ್ಕೋತೀನ ಅನ್ನೋದು ಡೌಟ್ ಇತ್ತು. ಹಾಗತ್ತಾ ನಾನು ಸೀಮಂತ ಮಾಡ್ಕೊಳ್ಳೋದಕ್ಕೆ ಅಂತಲೂ ಡೌಟ್ ಇತ್ತು. ಯಾಕಂದರೆ ಕೆಲವೊಂದ್ಸಲ ಹಾಸ್ಪಿಟಲಿಗೆ ಹೋದಾಗ ಅದೇ ಥರ ಸಿಚುವೇಶನ್ಸ್ ಬರ್ತಾ ಇತ್ತು. ಬಟ್ ಫೈನಲಿ ಆ ದಿನ ಬಂದೇ ಬಿಡ್ತು. ಸೊ ಇವಾಗ ನಾವು ಪಾರ್ಟಿ ಹಾಲ್ ಹತ್ರ ಹೋಗ್ತಾ ಇದ್ದೀವಿ. ಹರಿ ಇನ್ನೂ ಸ್ನಾನ ಮಾಡಿಲ್ಲ, ಅವರಿನ್ನೂ ಮಾರ್ಕೆಟಿಗೆ ಬೇರೆ ಹೋಗಬೇಕು. ಸೊ ಅದಕ್ಕೆ ಫಸ್ಟ್ ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಪಾರ್ಟಿ ಹಾಲ್ ಹತ್ರ, ಯಾಕಂದರೆ ಮೇಕಪ್ ಮಾಡೋರು ಬಂದಿದ್ದಾರೆ ಅಕ್ಕ. ಸೊ ನಾನು ಕ್ವಿಕ್ಕಾಗಿ ಮೇಕಪ್ ಮಾಡಿಸ್ಕೊಂಡ್ರೆ ಫೋಟೋಶೂಟೆಲ್ಲ ಮಾಡ್ಕೋಬೋದಲ್ವ. ನಾನೇ ಡಿಲೇ ಮಾಡಿಬಿಟ್ರೆ ಮತ್ತೆ ಫೋಟೋಸು ಕ್ಯಾಮ್ರಾದವರು ಲಾಸ್ಟ್ ಟೈಮ್ ಕೂಡ ಅದನ್ನೇ ಹೇಳಿದ್ರು, ನಾನು ಮೆಟರ್ನಿಟಿ ಶೂಟಿನಲ್ಲಿ ಲೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಅದಕ್ಕೆ ಇವಾಗ 1 hour ಆದರೂ ನೀವು ಮುಂಚೆ ರೆಡಿ ಆಗಿರಲೇಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ಬೇಗನೆ ಹೋಗ್ತಾ ಇದ್ದೀನಿ. ಸೊ ಇವಾಗ 7 o'clock ಆಗಿದೆ. ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ದಾರೆ ಅವರು. ಸೊ 1-2 hours ಅಂತೂ ಬೇಕೇ ಬೇಕು. ಅದಕ್ಕೋಸ್ಕರ ಬೇಗನೆ ಹೋಗ್ತಾ ಇದ್ದೀವಿ. ನನ್ನ ಡ್ರಾಪ್ ಮಾಡಿ, ನಿಂಗೆ ಮಾರ್ಕೆಟಲ್ಲಿ ಕೆಲಸ ಇದೆಲ್ಲ ಜಾಸ್ತಿ ಇದೆಯಾ? ಸ್ವಲ್ಪ ಬರೀ ಹೂವು ಮತ್ತು ಹಾರ ಥರದಿದೆ ಅಷ್ಟೇನೆ. ಯಾಕಂದರೆ ಮುಂಚೆನೇ ತಂದಿಟ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಫ್ರೆಶ್ ಇರೋದಿಲ್ಲ ಅಲ್ವಾ. ಅದಕ್ಕೆ ತೊಗೊಂಡು ಬಂದಿಲ್ಲ ಅದನ್ನು. ಇವಾಗ ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ ರೀ. ಸೊ ಇದು ಮೇಕಪ್ ಎಲ್ಲ ಯಾವ ಥರ ಮಾಡ್ತಾರೆ ಆ್ಯಂಡ್ ಫೈನಲ್ ಮೇಕಪ್ ಲುಕ್ ಯಾವ ಥರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಹಾಗೆ ಡೆಕೋರೇಷನ್ಸ್ ಕೂಡ ರೆಡಿ ಆಗಿದೆ ಅನಿಸುತ್ತೆ. ಆಗ್ತಾ ಇದೆಯೋ ಆಗಿದೆಯೋ ನನಗೇನೂ ಗೊತ್ತಿಲ್ಲ. ಸೊ ಹೇಗಿದೆ ನನ್ನ ಮೇಕಪ್ ಲುಕ್ಕು ಆ್ಯಂಡ್ ಡೆಕೋರೇಷನ್ ಎಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅಲ್ಲಿ ವಿಡಿಯೋ ಏನಾದರೂ ತುಂಬ ಲೆಂತಿ ಆಯಿತು ಅಂದರೆ ನಾನು ಬ್ಲಾಗ್ ಪಾರ್ಟ್ 1 ಪಾರ್ಟ್ 2 ಆ ಥರ ನಾನು ಡಿವೈಡ್ ಮಾಡ್ತೀನಿ. ಲೆಂತ್ ಆಗುತ್ತೆ. ಸೊ ಹಾಗಾಗಿ ಒಂದೇ ಬ್ಲಾಗ್ ಸೀಮಂತದ್ದು ಹಾಕೋದಿಲ್ಲ, 2 ಬ್ಲಾಗ್ ಪಾರ್ಟ್ 2 ಆ ಥರ ಮಾಡ್ತೀನಿ. ಸೊ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನು ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ, ಎಕ್ಸೈಟ್ಮೆಂಟ್ ಇದೆ ಯಾವ ಥರ ಕಾಣಿಸ್ತೀನಿ. ಫಸ್ಟ್ ಟೈಮ್ ನಾನು ಟ್ರೆಡಿಷನಲ್ ಆಗಿ ರೆಡಿ ಆಗ್ತಿರೋದು. ತುಂಬಾ ಖುಷಿ ಇದೆ. ನೋಡಬೇಕು ಫೈನಲ್ ಆಗಿ ಯಾವ ಥರ ಲುಕ್ ಎಲ್ಲ ಬರುತ್ತೆ ಅಂತ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸು ನನ್ನ ಮೇಲೆ ಆ್ಯಂಡ್ ನಮ್ಮ ಮೇಲೆ. ಸೊ ಪಾಪು ಮೇಲೆ ಮೇಯ್ನು. ಸೊ ಇರಲೇಬೇಕು. ಎಲ್ಲರೂ ಕೂಡ ಬೇಬಿಗೆ ಬ್ಲೆಸ್ ಮಾಡಿ, ಸೊ ಹೆಲ್ತಿ ಬೇಬಿ ಆಗಲಿ, ಚೆನ್ನಾಗಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ನಿಮ್ಮ ಬ್ಲೆಸ್ಸಿಂಗ್ಸ್ನ ತಿಳಿಸ್ಲೇಬೇಕು, ಓಕೆನಾ? ಸೊ ನಾನು ಪಾರ್ಟಿ ಹಾಲ್ ಹತ್ರ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ, ಆಯಿತಾ? ಪಾರ್ಟಿ ಹಾಲ್ ಹತ್ರ ನಾನು ಡ್ರಾಪ್ ಮಾಡಿಬಿಟ್ಟು ಹರಿ ಬೇಗನೆ ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟ್ಬಿಟ್ಟ. ಯಾಕಂದರೆ ಅವನದು ಬೇಗ ಆಗಿಬಿಡತ್ತೆ, ಸ್ನಾನ ಮಾಡಿ ಜಸ್ಟ್ ಬಟ್ಟೆ ಹಾಕ್ಕೊಳ್ಳೋದಷ್ಟೇ. ಬಟ್ ನಂದು ಮೇಕಪ್ ಎಲ್ಲ ಇರುತ್ತೆ. ಸೊ ಅವರು ಅಟ್ಲೀಸ್ಟ್ 1 hour ಅಂತೂ ನನಗೆ ಬೇಕೇ ಬೇಕು ಅಂತ ಹೇಳಿದ್ರು. 1 hourಗಿನ್ನ ಜಾಸ್ತಿನೇ ಆಗೋಯ್ತು. ಸೊ ಅದಕ್ಕೋಸ್ಕರ ನಾನು ಬೇಗನೆ ಡ್ರಾಪ್ ಮಾಡಿಬಿಟ್ಟು ಅವನು ಮಾರ್ಕೆಟ್ ಕಡೆ ಹೋದ. ಸೊ ಇದು SVS ಪಾರ್ಟಿ ಹಾಲು, ಅಮನಿಕೆರೆ ಪಾರ್ಕ್ ಮುಂದೆನೇ ಬರುತ್ತೆ. ಆ್ಯಂಡ್ ಇವರು ಬಂದುಬಿಟ್ಟು ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಾನೇ ಒಂದು 1/4 ಗಂಟೆ ಅವ್ರನ್ನ ವೆಯ್ಟ್ ಮಾಡಿಸ್ಬಿಟ್ಟೆ. ಸೊ ಇವರು ಬಂದುಬಿಟ್ಟು ಫಸ್ಟ್ ಅದು ಹೇಳೋದಕ್ಕೆ ಮುಂಚೆ ನನಗೆ ವೀಡಿಯೋಸ್ನ ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ. ಅದಕ್ಕೇ ಫಸ್ಟೇ ನಾನು ಸೀಮಂತದ ವೀಡಿಯೋಸ್ನ ನಾನು ಶೇರ್ ಮಾಡ್ಕೊಂಬಿಟ್ಟೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ನಿಮಗೆ ನಾನು ಕ್ಯಾಮ್ರಾಗೆಲ್ಲ ಎಷ್ಟು ಪೇ ಮಾಡಿದ್ದೀನಿ, ಮೇಕಪ್ಗೆ ಎಷ್ಟು ಪೇ ಮಾಡಿದ್ದೀನಿ, ಸೊ ಇದ್ರ ಬಗ್ಗೆ ಡೆಕೋರೇಷನ್ಗೆ ಪೇ ಮಾಡಿರೋದ್ರ ಬಗ್ಗೆ ನಿಮಗೆ ತಿಳಿಸ್ಬಿಡೋಣ ನೆಕ್ಸ್ಟ್ ಬ್ಲಾಗಲ್ಲ ಅಂತ ಹೇಳಿಬಿಟ್ಟು ಸೊ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ, ಓಕೆನಾ? ಆ್ಯಂಡ್ ಇವ್ರದ್ದು ಬ್ಯಾಚಸ್ ಕೂಡ ಇರುತ್ತೆ. ಸೊ ಹೆನ್ನ ಕ್ಲಾಸ್ ಕೂಡ ಇದೆ. ನೀವು ಇವ್ರ ಹತ್ರ ನೀವು ಮೆಹಂದಿ ಡಿಸೈನ್ಸ್ ಎಲ್ಲನೂ
ಕಲಿಬೋದು, ಕ್ಲಾಸಸ್ ಇದೆ ಇವ್ರ ಹತ್ರ. ತುಂಬಾ ಆಲ್ರೆಡಿ 10 to 15 ಬ್ಯಾಚಸ್ ಮೇಲೆ ಆಗೋಗಿದೆ. ಆ್ಯಂಡ್ ಇವರು ಬಂದುಬಿಟ್ಟು ಅಮೃತ ಅಂತ ಹೇಳಿ ಹೆಸರು, ತುಮಕೂರು ಅವರೇ. ಸೊ ನಿಮಗೆ ತುಮಕೂರಲ್ಲಿ ಕಲಿಯೋ ಇಂಟ್ರೆಸ್ಟ್ ಇದ್ದರೆ, ನಾವು ಬೇರೆ ಕಡೆ ಹೋಗೋಕ್ಕಾಗಲ್ಲ ಅನ್ನೋರು ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇವ್ರ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಆ್ಯಂಡ್ ನಾನು ಕೂಡ ನನ್ನ ಫ್ರೆಂಡಿಂದ, ನನಗೆ ಮೆಹಂದಿ ಹಾಕಿದ್ರು ಅಲ್ವಾ, ಸೊ ಅವಳಿಂದ ನಾನು ಇವ್ರನ್ನ ಫ್ರೆಂಡ್ ಮಾಡ್ಕೊಂಡಿದ್ದು. ಸೊ ಸೀರಿಯಸ್ಲಿ ಹೇಳ್ತೀನಿ, ನನಗೆ ಮೆಟರ್ನಿಟಿ ಶೂಟಲ್ಲಿ ತುಂಬಾ ಡಿಸಪಾಯಿಂಟ್ ಆಗಿತ್ತು, ನಾನು ಬೇರೆಯವ್ರ ಹತ್ರ ಮಾಡಿಸ್ಕೊಂಡಿದ್ದು. ಬಟ್ ಇವ್ರ ಹತ್ರ ನಂಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬಿಕಾಸ್ ನಿಮ್ಗೆ ಒಂದೇ ಒಂದು ಫೋಟೋಸ್ನ ನಾನು ಶೇರ್ ಮಾಡ್ತೀನಿ, ಎಡಿಟೆಡ್ ಆಗಿರೋದು. ಆ್ಯಂಡ್ ಈ ಮೇಕಪ್ ಲುಕ್ ಎಲ್ಲ ಹೇಗೆ ಬಂದಿದೆ ಅಂತ ನೀವು ನೋಡಿ, ಅಲ್ಟಿಮೇಟಾಗಿ ಬಂದಿದೆ. ಆ್ಯಂಡ್ ಇವ್ರ ವರ್ಕ್ ಅಂತೂ ನನಗೆ ಹೇಳೋಂಗೆಲ್ಲ ಅಷ್ಟು ಚೆನ್ನಾಗಿತ್ತು. ಸೊ ರೆಸ್ಪಾನ್ಸ್ ಅವ್ರದ್ದು ಹಾಗೆ ಇತ್ತು, ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು. ಸೊ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಸಕ್ಕತ್ತಾಗಿ ಮೇಕಪ್ ಮಾಡಿಕೊಟ್ರು. ಸೊ ಸ್ವಲ್ಪ ಟೈಮ್ ಹಿಡಿತು, ಯಾಕೆ ಅಂತಂದರೆ ಮೇಕಪ್ ಮಾಡೋದಕ್ಕೆ ಅವ್ರಿಗೂ ಕೂಡ ಪೇಷನ್ಸ್ ಇರಬೇಕು, ಕೂತ್ಕೊಳ್ಳೋದಕ್ಕೆ ನನಗೂ ಪೇಷನ್ಸ್ ಇರಬೇಕು. ಆ್ಯಂಡ್ ನನ್ನ ಕಸಿನ್ಸ್ ಎಲ್ಲ ಬರ್ತಾಯಿದ್ರು, ಸೊ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ಬಟ್ ತುಂಬ ಜನ ಬರ್ತಾಯಿದ್ರೆ ರೂಮ್ಗೆ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ಮೇಕಪ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಡೋರ್ ಲಾಕ್ ಮಾಡ್ಕೊಂಬಿಟ್ರು. ಯಾಕೆಂದರೆ ಕಷ್ಟ ಆಗುತ್ತೆ ಪಾಪ, ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಇವಾಗ ಕ್ಯಾಮ್ರಾದವ್ರು ಬೇರೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಫೋಟೋಸ್ ಎಲ್ಲ ತೆಗಿಬೇಕು, ಮತ್ತು ಫಂಕ್ಷನ್ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗಿಬಿಟ್ರೆ ನಮಗೆ ತೆಗಿಯೋಕ್ಕಾಗಲ್ಲ, ಮತ್ತು ಫೋಟೋಸ್ ಸಿಗೋಲ್ಲ. ಅದಾದಮೇಲೆ ನಾವೇ ಅವ್ರನ್ನ ಬ್ಲೇಮ್ ಮಾಡ್ತೀವಿ, ನಮ್ಮದು ಫೋಟೋಸೇ ತೆಕ್ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಅವ್ರು ನನಗೆ ಆ್ಯಕ್ಚುಲಿ ಬೆಳಗ್ಗೆ ನೀವು 8 o'clock ಎಲ್ಲ ನೀವು ರೆಡಿ ಇರಬೇಕಂತ ಹೇಳಿದರು. ಬಟ್ 8:15 ಆಗೋಯಿತು ನಾನು ರೆಡಿ ಆಗೋ ಅಷ್ಟರಲ್ಲಿ. ಆ್ಯಕ್ಚುಲಿ 1 hour ಅಂತ ಹೇಳಿದ್ರು, 2 hours ಮೇಲೆ ಆಯಿತು. ಸೊ ಮೇಕಪ್ಪು, ಸ್ಯಾರಿ ಡ್ರೇಪಿಂಗು, ಹೇರ್ ಸ್ಟೈಲ್ ಎಲ್ಲನೂ. ಆ್ಯಂಡ್ ಇವ್ರಿಗೆ ನಾನು ಪೇ ಮಾಡಿದ್ದು ಆ್ಯಕ್ಚುಲಿ 3000 ನಾನು ಪೇ ಮಾಡಿದ್ದು ಜಸ್ಟ್ ಫಾರ್ ಮೇಕಪ್ ಅಷ್ಟೇ. ಸೊ ನಾನು ಲೈಕ್ ಮೇಕಪ್ಪು ಮತ್ತು ಹೇರ್ ಸ್ಟೈಲು, ಸೊ ಇದಕ್ಕೆ ನಾನು 3000 ಪೇ ಮಾಡಿದ್ದು. ಇನ್ನು ಜ್ಯುವೆಲ್ರಿ ಎಲ್ಲನೂ ನಾನು ರೆಂಟಿಗೆ ತೊಗೊಂಬಂದಿದ್ದೆ. ಸೊ ರೆಂಟಿಗೆ ಜ್ಯುವೆಲ್ರಿ ಎಲ್ಲಿ ತಂದೆ ಶ್ರೀವಾರಿ ಕಲೆಕ್ಷನ್ಸಲ್ಲಿ ತೊಗೊಂಬಂದಿದ್ದು. ಸೊ ಅಲ್ಲಿ ರೆಂಟಿಗೆ ತೊಗೊಂಬಂದಿದ್ದು. ಸೊ ಜ್ಯುವೆಲ್ರಿನೂ ಹೇಳಿದೆ, ಬಟ್ ನನಗೆ ಇಲ್ಲೇ ಸಿಕ್ತು ಅಲ್ವಾ, ಹಾಗಾಗಿ ನಾನು ಇವ್ರಿಗೇನು ಹೇಳೋಕ್ಕೆ ಹೋಗಲಿಲ್ಲ. ಸೊ ಮೇಕಪ್ಪು, ಸ್ಯಾರಿ ಡ್ರೇಪಿಂಗ್, ಹೇರ್ ಸ್ಟೈಲ್ಗೂ ನಾನು ಸೇರಿಬಿಟ್ಟು 3000 ಪೇ ಮಾಡಿದ್ದು. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಇದೆ ಇವ್ರ ಹತ್ರ, ಬಟ್ ನನಗೆ ಗೊತ್ತಿರೋದ್ರಿಂದ, ನನ್ನ ಅವ್ರ ಫ್ರೆಂಡ್ ಆಗಿರೋದ್ರಿಂದ ನನಗೆ ಡಿಸ್ಕೌಂಟಲ್ಲೇ ಮಾಡಿಕೊಟ್ರು. ಆ್ಯಂಡ್ ಅವರು ಕಮ್ಮಿ ಅಮೌಂಟ್ ತೊಗೊಂಡಿದ್ದಾರೆ ಅಂತಲೇ ನನಗೆ ಅನಿಸಿದ್ದು. ಬಿಕಾಸ್ ಆ ಅಮೌಂಟಿಗೆ ನನಗೆ ಎಷ್ಟು ಚೆನ್ನಾಗಿರೋ ಒಂದು ಮೇಕಪ್ನ ಮಾಡಿಕೊಟ್ಟಿದ್ದಾರೆ. ಸೀರಿಯಸ್ಲಿ ನನಗಂತೂ ಸಿಕ್ಕಾಬಡೆ ಖುಷಿ ಆಯಿತು. ನಾನು ಫೋಟೋ ಶೇರ್ ಮಾಡ್ತೀನಿ ನೋಡಿ. ಹಾಗೆ ಫೋಟೋದವ್ರು ಕೂಡ ವೆಯ್ಟ್ ಮಾಡ್ತಾಯಿದ್ರು ಅಲ್ವಾ, ಸೊ ಫೋಟೋಸ್ನ ತೆಗೆಸ್ಕೊಂಬಿಡೋಣ ಅಂತ ಹೇಳಿ. ನನಗಂತೂ ಹೆಂಗೆ ಅನ್ನಿಸ್ತಿದೆ ಅಂದರೆ, ಒಂದು ಕಡೆ ಮೇಕಪ್ ಅವರು, ಒಂದು ಕಡೆ ಕ್ಯಾಮ್ರಾದವರು. ಸೊ ನನಗೇನೋ ನಾನೇ ಏಂಜಲ್ ಅನ್ನೋ ಫೀಲ್ ಬರ್ತಾಯಿತ್ತು. ಸಕ್ಕತ್ತಾಗಿ ಫೋಟೋಸ್ ಎಲ್ಲ ಬಂದಿತ್ತು, ಮಾತ್ರ ಮಸ್ತಿತ್ತು ಫೋಟೋಸು. ನೋಡಿ ಏನು ಸೂಪರಾಗಿ ಬಂದಿದೆ ಅಂತ ಹೇಳಿ. ಸೊ ಫೋಟೋಗ್ರಫಿ ಟೀಮ್ ಕೂಡ ಅಷ್ಟೇ ಚೆನ್ನಾಗಿದೆ, ಅವ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿದೆ. ಬಟ್ ಮೆಟರ್ನಿಟಿಲಿ ಡಿಸಪಾಯಿಂಟ್ ಆಯಿತು. ಬಟ್ ನಾನು ಹೇಳ್ದವ್ರು ಬಂದಿರಲಿಲ್ಲ, ಅವ್ರ ಫ್ರೆಂಡ್ ಏನೋ ಬಂದಿದ್ದರು, ಬಟ್ ಅದರಿಂದ ಡಿಸಪಾಯಿಂಟ್ ಆಯಿತು. ಆ್ಯಂಡ್ ನಮ್ಮ ಅಚ್ಚುದು ಕೂಡ ಕೆಲವೊಂದಷ್ಟು ಫೋಟೋಸ್ನ ತೆಗೆಸ್ಬಿಡೋಣ ಅಂತ ಹೇಳಿ ಅವನ್ನ ಸರ್ಕಸ್ ಮಾಡ್ತಾಯಿದ್ದೀವಿ. ಅದಕ್ಕೂ ಮುಂಚೆ ನಂದು ಸಿಂಗಲ್ 1-2 ಫೋಟೋಸ್ನ ತೆಕ್ಕೊಂಬಿಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಹೊರಗಡೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ತುಂಬಾ ಚೆನ್ನಾಗಿ ಫೋಟೋಸ್ ಬಂತು ಆಯಿತಾ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ, ಇಲ್ಲ ಅಂತ ಅಂದರೆ ನೋಡಿಬಿಟ್ಟು ಇದೇ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ತುಂಬ ಡ್ರ್ಯಾಗ್ ಎಲ್ಲ ಮಾಡೋಕ್ಕೋಗಲ್ಲ ವೀಡಿಯೋನ, ನೋಡೋಣ ಹೆಂಗಾಗುತ್ತೋ ಹಂಗೆ ನಾನು ಶೇರ್ ಮಾಡ್ತೀನಿ ಆಯಿತಾ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲನೂ. ಆ್ಯಂಡ್ ನಾನು ಬಂದುಬಿಟ್ಟು ಇವ್ರಿಗೆ ಪೇ ಮಾಡಿದ್ದು ಕ್ಯಾಂಡೆಡು ಮತ್ತು ನಾರ್ಮಲ್. ಆ್ಯಕ್ಚುಲಿ ಕ್ಯಾಂಡೆಡು ನನಗೆ ಫೋಟೋಸ್ ಬೇಕು ಅಂತ ಹೇಳಿದೆ ನಾನು, ಜಸ್ಟು ಔಟ್ಸೈಡ್ ಮಾತ್ರ ಅಷ್ಟೇ, ಇಂಡೋರಲ್ಲಿ. ಸೊ ಇನ್ನೂ ಕಾಸ್ಟ್ಲಿ ಇದು ಮಾಡಿದ್ರು. ನನಗೇನು ಇಂಡೋರ್ ಏನು ಅವಶ್ಯಕತೆ ಇರಲಿಲ್ಲ, ನನಗೆ ಔಟ್ಡೋರಲ್ಲೇ ನಂದು ಹರಿದು ಕ್ಯಾಂಡೆಡ್ ಫೋಟೋಸ್ ಬೇಕಿತ್ತು ಅಂತ ಹೇಳಿದೆ. ಸೊ ನನಗೆ ಅದಕ್ಕೆ ಆ್ಯಂಡ್ ಟ್ರೆಡಿಷ್ನಲ್ ಎರಡೂ ಸೇರಿಬಿಟ್ಟು ನನಗೆ 10Kನೋ 12Kನೋ ಏನೋ ಚಾರ್ಜ್ ಮಾಡಿದ್ರು. ಓಕೆನಾ. ಸೊ ಇಷ್ಟು ಚಾರ್ಜ್ ಮಾಡಿದ್ದು ಜಸ್ಟು ಫೋಟೋಸ್ ತೆಕ್ಕೊಡೋದಕ್ಕೆ ಮತ್ತು ಕೆಲವೊಂದು ಫೋಟೋಸ್ನ ಎಡಿಟ್ ಮಾಡಿಕೊಡೋದಕ್ಕೆ. ಓಕೆನಾ. ಸೊ ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲ ಬಂದಿತ್ತು, ನನಗಂತೂ ಸಖತ್ ಖುಷಿ ಆಯಿತು. ಆ್ಯಂಡ್ ತುಂಬ ಜನ ಫಂಕ್ಷನಿಗೆ ಬಂದವರು ಹೇಳಿದ್ದಿಷ್ಟೇ, ನಿನ್ನ ಸೀರೆನೇ ಬೇರೆ ಥರ ಇದೆ, ಬ್ಲೌಸೇ ಬೇರೆ ಥರ ಇದೆ ಅಂತ ಹೇಳ್ತಾಯಿದ್ರು. ಬಟ್ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ತುಂಬ ರೇರ್ ಕಾಂಬಿನೇಷನ್ ಇದು ಆ್ಯಕ್ಚುಲಿ. ಸೊ ಆಲ್ಮೋಸ್ಟ್ ಗ್ರೀನಿಗೆ ರೆಡ್ಡು ಅಥವಾ ಮರೂನ್ ಈ ಥರ ಏನೋ ಬರುತ್ತೆ, ಇಲ್ಲ ಬಿಟ್ಟರೆ ಗೋಲ್ಡ್ ಈ ಥರ ಬರುತ್ತೆ. ಬಟ್ ಇದೊಂಥರ ರೇರ್ ಕಾಂಬಿನೇಷನ್ ಆಯಿತಾ. ಸೊ ನನಗೆ ಅದೇ ಯುನೀಕ್ ಅನಿಸಿದ್ದು, ಅದರಿಂದ ನಾನು ಇದೇ ಸೀರೆ ಬೇಕು ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದು. ಓಕೆನಾ. ಆ್ಯಂಡ್ ಇವ್ರಿಗೆ ಬಂದುಬಿಟ್ಟು ನಾನು 10,000 to 12,000 ಏನೋ ಪೇ ಮಾಡಿದ್ದು ಅನಿಸುತ್ತೆ. ಆ್ಯಕ್ಚುಲಿ ನಂಗೆ ನೆನಪಿರೋ ಹಂಗೆ 10,000 ಅನ್ಕೋತೀನಿ ನಾನು ಇವ್ರಿಗೆ ಪೇ ಮಾಡಿದ್ದು. ಸೊ ಇಟ್ಸ್ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಎಲ್ಲ ಮಾಡಿಸ್ತೀರ ಅಂತ ಹೇಳಿ. ನನಗೇನು ವೀಡಿಯೋಗ್ರಫಿ ಅಷ್ಟೇ ನನಗೇನು ಇಷ್ಟ ಆಗಲ್ಲ.
ಆಗಲ್ಲ. ಸೊ ನನಗೆ ಫೋಟೋಸೇ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಫೋಟೋಸ್ ಮಾತ್ರ ತೆಗೆಸ್ಕೊಂಡೆ. ಓಕೆನಾ. ಆ್ಯಂಡ್ ಇನ್ನು ನೆಕ್ಸ್ಟು ಡೆಕೋರೇಷನಿಗೆ ಬಂದರೆ ನಾನು ವೆಲ್ಕಮ್ ಬೋರ್ಡ್ನ ಇಡಿಸಿದೆ. ಇಲ್ಲಿ ಸ್ಪೇಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟು ಅವರು ಮಾಡಿಕೊಟ್ಟಿದ್ರು. ಹಾಗೆ ಕರ್ಟನ್ ಎಲ್ಲನೂ ಸ್ವಲ್ಪ ಡೆಕೋರೇಷನ್ಗೆ ಯೂಸ್ ಮಾಡಿದರು, ಸ್ಟೆಪ್ಸ್ ಹತ್ರ ಎಲ್ಲ ಹತ್ತೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಫಸ್ಟು ಒಂದು ವಿಡಿಯೋ ಮಾಡ್ಕೊಂಡು ಬಂದುಬಿಡು ಅಂತ ಹೇಳಿಬಿಟ್ಟಿದೆ ನನ್ನ ಕಸಿನ್ಗೆ. ಆ್ಯಕ್ಚುಲಿ ಇದು ಯಾರು ವಿಡಿಯೋ ಮಾಡಿದ್ರು ಅಂತ ಗೊತ್ತಿಲ್ಲ, ಫೈನಲಿ ನನ್ನ ಫೋನಲ್ಲಿ ಸಿಕ್ತು. ಸೊ ಹಾಗೆ ಎಂಟ್ರಿಲೇ ವಿಘ್ನ ವಿನಾಶಕ ಇದ್ದರು. ಸೊ ಅವ್ರ ಆಶೀರ್ವಾದ ತೊಗೊಂಡು ಸೊ ಈ ಥರ ಬಂದಿದೆ ನನ್ನ ಡೆಕೋರೇಷನು. ಸೊ ಇದು ಆ್ಯಕ್ಚುಲಿ ನೈಟು ಅವರು ಡೆಕೋರ್ ಮಾಡ್ತಾ ಇರಬೇಕಾದ್ರೆ ಶೂಟ್ ಮಾಡಿರೋ ಅಂಥ ವೀಡಿಯೋ. ಸೊ ನಾನು ಇನ್ನೂ ಸ್ವಲ್ಪ ಅವ್ರಿಗೆ ಹೇಳಿದೆ, ನಾನು ಸ್ಟಾರ್ಟಿಂಗೇ ನಾನು ಕೇಳಬೇಕಿತ್ತು ಅವ್ರನ್ನ ಫುಲ್ಲು ಬ್ಯಾಕ್ಗ್ರೌಂಡ್ ಬರಬೇಕು ಅಂಥೇಳಿ. ನಾನು ಅದ್ರ ಬಗ್ಗೆ ಮಾತಾಡಲಿಲ್ಲ, ಅವರು ಅದ್ರ ಬಗ್ಗೆ ಕೇಳಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಫೈನಲಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇರೋದ್ರಲ್ಲಿ ಇನ್ನೂ ಕೂಡ ನಾನು ಹೇಳಿರೋದಕ್ಕಿಂತ ಎಕ್ಸ್ಟ್ರಾನೇ ಅವರು ಕೂಡ ಇನ್ನೂ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಅದು ಪ್ರಾಪ್ಸ್ ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಇವ್ರಿಗೆ ಬಂದುಬಿಟ್ಟು ನಾನು ಪೇ ಮಾಡಿದ್ದು ಐ ಥಿಂಕ್ 14,000 ಐ ಥಿಂಕ್ 16,000 ಏನೋ ನಾನು ಪೇ ಮಾಡಿದ್ದೆ ಅನಿಸುತ್ತೆ. ಸೊ ನಂಗೆ ಅಷ್ಟು ನೆನಪಿಲ್ಲ ಹರಿ ಕೊಟ್ಟಿರೋದ್ರಿಂದ. ಸೊ ಇಷ್ಟು ಪೇ ಮಾಡಿದ್ದೆ. ಇವರೆಲ್ಲರೂ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.